इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಇದು ಬಹಳ ದೀರ್ಘಕಾಲದ ಸಾವಿರಾರು ವರ್ಷ ಯುಗಗಳು ಕಳೆದದ್ದಲ್ಲ, ಸ್ವಲ್ಪ ಒಂದು 100 ವರ್ಷದ ಒಳಗೆ ನಡೆದಂಥ ಒಂದು ಘಟನೆ. ಅದು ಒಬ್ಬರ ಜೈನರ ಮನೆಯಲ್ಲಿ ನಡೆದ ಘಟನೆ. ನಮಗೆಲ್ಲ ಹೇಳ್ತಿದ್ರು ನಾವು ಸಣ್ಣವರಿದ್ದಾಗ, ಹಿಂಗಿಂಗಾಗಿತ್ತು ಅಂತ. ಅದನ್ನೇ ನಿಮಗೆ ಹೇಳ್ತಾ ಇದ್ದೀವಿ. ಕತೆ ಅಂದರೆ ಹೆಂಗೆ ಗೊತ್ತಾ, ಒಬ್ಬರು ತುಂಬ ಅಗರ್ಭ ಶ್ರೀಮಂತ ಮನೆತನ ಇತ್ತು. ಯಾವುದು? ಅಗರ್ಭವಾದ ಶ್ರೀಮಂತ ಮನೆತನ. ಸಾವಿರಾರು ಎಕರೆ ಹೊಲ ಗದ್ದೆ ತೋಟ ಮನೆ ಇದ್ದವರು. ಬಂಗಾರ ಬೆಳ್ಳಿ ಒಡವೆ ಆಭರಣಗಳು ಸಾಕಷ್ಟು ಮಾತ್ರದಲ್ಲಿ ಇರ್ತಿತ್ತು. ಆದರೆ ಸಂಯುಕ್ತ ಪರಿವಾರದಲ್ಲಿ ಇರ್ತಿದ್ರಂತೆ. ಹಿಂದೆಲ್ಲ ಬಹಳ ಹೆಚ್ಚಾಗಿ, ಇತ್ತೀಚೆಗೆ ಇದಾತು ನೋಡ್ರಿ, ಚಿಕ್ಕ ಸಂಸಾರ ಸ್ಟ್ರಕ್ ಆತು, ಎಲ್ಲ ಚೊಕ್ಕಾಗೋದು, ಧರ್ಮ ಕರ್ಮ ಕೆಲ್ಲ ತಿಲಾಂಜಲಿ ಬಿಟ್ಟಾತು. ಮೊದಲು ಏನಾಗ್ತಿತ್ತಂದ್ರೆ, ಇದ್ರ ಹಿನ್ನೆಲೆಯಲ್ಲಿ ಭಾಳ ಮಹತ್ವಪೂರ್ಣ ಇದೆ. ಒಂದು ಸಂಯುಕ್ತ ಪರಿವಾರದಲ್ಲಿ ಈಗ ಅಂತ ಇಟ್ಕೊಳ್ರಿ, ನೀವೀಗ 10 ಮನೆ ಆದ್ರಿ, ಎಲ್ಲ ಚಿಕ್ಕ ಚಿಕ್ಕ ಚೊಕ್ಕಾಗಿ ಹೋದ್ರಿ, ಏನಾದ್ರಿ ಆವಾಗ ನೀವು 10 ಮನೆಯವರಾದ್ರಿ, ಒಂದೇ ಪರಿವಾರದವರು. ಆದರೆ 10 ಮನೆಯವರಿಗೆ ಹಾಲು ತರಕ್ಕೆ ಹೋಗೋದಾದ್ರೆ ಒಬ್ಬನೇ ತರ್ಬೋದು. ಸಂತಿಗೆ ಹೋಗಿ ಸಾಮಾನು ತರೋದಾದ್ರೆ ಒಬ್ಬನೇ ತರ್ಬೋದು. ಈಗ ತರಕಾರಿ ತರೋದಾದ್ರೂ ಒಬ್ಬನೇ ತರ್ಬೋದು. ಈಗ 10 ಜನಿಗೆ ಹೋಗ್ಬೇಕಾ, 10 ಜನರಿಗೆ 1 ಗಂಟೆ ಸಮಯ ಹೋದ್ರೆ 1 ದಿನದ ಸಮಯ ಹೋತು ಅವ್ರದ್ದು. ಎಲ್ಲಿ ದಾಟಿ ಹೋತು? ಈಗ 10 ಜನರಿಗೆ ಅಡುಗೆ ಮಾಡೋಕೆ ಅಂತ ಅಂದ್ರೆ ಏನ್ರಿ, ಒಂದೇ ಬೊಗೋನಿಲ್ಲ ಅನ್ನ ಮಾಡ್ರಿ ನಡೀತಿತ್ತ. ಈಗ 10 ಬೊಗೋನಿ ಬೇಕಾ, ಅದು 10 ಬೊಗೋನಿ ತೊಳಿಬೇಕಲ್ಲ. ಯಾರು ತೊಳಿಯಾರ್ರಿ? ಎಷ್ಟು ಈಗ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ಬರ್ಬೇಕಂತ ಇಟ್ಕೊಳ್ರಿ. 10 ಹುಡುಗರು ಇದ್ರೆ ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ಒಬ್ರಿಗೆ ಕರ್ಕೊಂಡು ಹೋಗಿಬಿಟ್ಟು ಬರ್ತೀರ. ಈಗ 10 ಜನ ಮಕ್ಕಳನ್ನ ಕಳ್ಸೋಕೆ ಅವ್ರು 20 ಜನರಿಗೆ ಹೋಗ್ಬೇಕು. ಕಳ್ಸೋಕೆ ಒಬ್ಬರು ಹೋಗ್ಬೇಕು. ಕಳ್ಸೋಕೆ ಶ್ರೀಮಾನರು ಹೋಗ್ತಾರೆ, ಸಾಯಂಕಾಲ ಶ್ರೀಮತಿಯರು ಹೋಗ್ತಾರೆ ಅವ್ರನ್ನ ಕರ್ಕೊಂಡು ಬರೋಕೆ. ಯಾರು? ಧರ್ಮಪತ್ನಿಯರು ಹೋಗ್ತಾರೆ. ಆವಾಗ ಇನ್ನೇನು ಮಾಡ್ಬೇಕು ಮಹಾರಾಜರ? ಒಬ್ಬರು ಅವ್ರು ಹಿಡ್ಕೊತಾರೆ. ಮನೆಯಲ್ಲಿ ಧರ್ಮ ದಾನ ಎಲ್ಲ ಕಾರ್ಯಗಳು ನಡೀತಿದ್ದು. ಮೊದಲೇ ಶುದ್ಧ ಮಡಿ ಮೈಲಿಗೆಗಳನ್ನು ಕೂಡ ಚೆನ್ನಾಗಿ ಪಾಲನೆ ಮಾಡ್ತಿದ್ರು. ಏನು ಮಹಾರಾಜರು ಅವರೆಲ್ಲ ಮಡಿ ಮಾಡಿ ಮಡಿದು ಹೋದರು. ಹಿಂಗೆ ಹೇಳೋರು ಹುಟ್ಟ್ಯಾರ. ಈ ಜಗತ್ತಾಗೇನು ಕಮ್ಮಿ ಇಲ್ಲ, ಭಾಳ ಜನ ಅದರ ಮಡಿ ಅಂಥೇಳಿ ಭಾಳ ಜನ ಮಡ್ದು ಹೋದರು. ಅದಕ್ಕಾಗಿ ಹೋಟೆಲ್ ಮೇ ಕಾವು ಗಟರ್ ಮೇ ಮರು. ಏನು ಹೋಟ್ಲಾಗ ತಿನ್ನೋದು, ಚರಂಡಿಲಿ ಬಿದ್ದು ಕೊಳಚಲ್ಲಿ ಬಿದ್ದು ಸಾಯೋದು. ಯಾರು ಕೇಳೋರಿಲ್ಲ, ನೋಡೋರಿಲ್ಲ, ಏನೂ ಇಲ್ಲ. ಯಾರಿಗೂ ಯಾರೂ ಇಲ್ಲ. ಈಗ ಎಲ್ಲ ತಮ್ಮ ಸ್ವಾರ್ಥ. ಆವಾಗ ಸಂಯುಕ್ತ ಪರಿವಾರದಲ್ಲಿ ಇರಬೇಕು ಅಂತ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ರಹಸ್ಯ ಆದಂಥ ಒಂದು ವಿಶಾಲ ಹೃದಯ ಬೇಕು. ಏನು ಬೇಕು? ಭಾಳ ದುಡಿಮೆ ಆಗ್ತದೆ. ನೀವು ಸಂಯುಕ್ತ ಪರಿವಾರದಾಗಿದ್ದರೆ ಏನಾಗ್ತದ, ಎಷ್ಟು ಇದು ಅಂತಂದ್ರೆ ಯಾರು ನಿಮ್ಮ ಮೇಲೆ ಒಂದು ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಏನು ನೋಡ್ತಾರೆ? ಭಾಳ ಕಷ್ಟಪ್ಪ ಅವ್ರ ಮೇಲೆ. ಯಾಕೆ ಅಂದರೆ ಅವ್ರದ್ದು ಇದು ಇದ್ರಿ ಭಾಳ ಮಹತ್ವಪೂರ್ಣ ಐತೆ. ಈಗ ಪತಿ ಪತ್ನಿ ಇದ್ದಾನೆ, ಇದನ್ನು ಒಂದು ಪುಸ್ತಕ ಐತೆ ನೋಡ್ರಿ, ಭಾಳ ಚೆನ್ನಾಗೈತೆ. ಅದು ನೀತಿ ಗ್ರಂಥನ ಪಂಚತಂತ್ರ. ಆ ಪಂಚತಂತ್ರ ಅಂತಕ್ಕಂಥದ್ದು ಒಂದು ಪುಸ್ತಕ ಐತಿ. ನೀವು ಓದಿರಲ್ಲ? ನಾವೇನು ಓದಲ್ಲ ನೋಡ್ರಿ ಮಹಾರಾಜರೇ. ನಮ್ಮ ಮೊದಲೇ ನಮಗೆ ಕೇಳಬಾರ್ದು ನೀವು. ಏನು ನಾವು ಔಟ್ ಆಫ್ ಕೋರ್ಸಿಗೆ ಹೋಗರಲ್ಲ. ಅದನ್ನು ಓದಿ ನೋಡ್ರಿ, ಹೇಗೆ ಅವರಲ್ಲಿ ಒಡಕು ಬರ್ತದೆಪ್ಪ. ಅಲ್ಲಿ ಹೆಚ್ಚಾಗಿ ಪಶು ಪಕ್ಷಿ ಪ್ರಾಣಿಗಳದ್ದನ್ನೇ ಕೊಟ್ಟಿದ್ದಾರೆ. ಅದ್ರಾಗೆ
ಎಲ್ಲ ಅದರ ಪಂಚತಂತ್ರದಲ್ಲಿ ಅದೇ ವಿಷಯ ಐತೆ. ಅದು ಶಿಕ್ಷಾ ಪ್ರಧಾನ ಐತೆ. ನಾವು ಹೇಗೆ ಒಕ್ಕಟ್ಟಾಗಿರಬೇಕು, ಏನಾಗಿರಬೇಕು. ಮೊದಲು ನಮ್ಗೆ ಅಂತಿದ್ರು 2 ಜನ ಅಣ್ಣ ತಮ್ಮದಿರು ಖಡ್ಗ ತಗೊಂಡು ಹೊಡೆದಾಡಿದ್ರು, 3ನೇ ಬಂದರೆ 2 ಜನರಿಗೆ ಒಟ್ಟಾಗಿ ಹೋಗ್ಬೇಕು ಅಂತ. ಏನಾಗಬೇಕು, ನಮ್ಮದೇನೋ ನಡೀತದೆ, ನೀವು ಯಾರು ನಮ್ಮನ್ನು ಕೇಳೋರ? ಯಾಕೆ ಅಂತಂದ್ರೆ ಅದು ನಮ್ಮ ವೈಯಕ್ತಿಕ ವಿಷಯ ಏನೋ ಇರ್ತವ. ಆದರೆ ನಾವು ಇದಕ್ಕಲ್ಲ, ಬಹಳ ಮಹತ್ವಪೂರ್ಣ ಐತೆ. ನೀತಿಗಾರರು ಅದಕ್ಕೆ ಹೇಳಿದ್ದಾರೆ, ಸಲಾ ಲೇನಾ ಚಾಹೆ ಬಾಯಿ ಸೆ ವೈರಿ ಹೋ, ಸಲಾ ಲೇನಾ ಭಾಯಿ ಸೆ, ಛಾಯೆ ಜೇರ್ ಹೋ ಭೋಜನ ಕರ್ನಾ ಮಾ ಕೆ ಹಾತ್. ಅದು ವಿಷ ಆಗಿದ್ರೂ ಕೂಡ ತಾಯಿ ಕೈಯಿಂದ ಊಟ ಮಾಡ್ಬೇಕಂತ. ಯಾರ ಕೈಯಿಂದ? ಹಾಂ, ಭೋಜನ ಕರ್ನಾ ಛಾಯೆ ಜೇರ್ ಹೋ ಭೋಜನ ಕರ್ನಾ ಮಾ ಕೆ ಹಾತ್ ಸೆ. ಅದು ಹಾಗೆ ಅವನು ವೈರಿ ಆಗಿದ್ದರೂ ಅಣ್ಣನಂತಲೇ ಸಲಹೆಯನ್ನು ತಗೊಳ್ಬೇಕಂತೆ. ಯಾರ ಹತ್ರ? ಅದ್ರ ಹಿನ್ನೆಲೆ ಭಾಳ ಇತ್ತು. ಆವಾಗ ಈ ಪರಿವಾರದಲ್ಲಿ ಭಾಳ ಚೆನ್ನಾಗಿದ್ದರು, ಎಲ್ಲ ಬೇಕಷ್ಟೆಲ್ಲ ಇತ್ತು. ಸಂಯುಕ್ತ ಪರಿವಾರದಲ್ಲಿ ಇರ್ತಿದ್ರು. ಮನೆಯಲ್ಲಿ ಒಬ್ಬರು ಏನಂತೀರ ಅವರಿಗೆ? ಯಜಮಾನ್ರ. ಮನೆ ಒಡತಿ. ನಿಮ್ಮ ಮನೇಲಿ ಏನಂತಿದ್ರು? ನಮ್ಮ ಮನೆ ಒಡತಿ ಇವರು ಅಂತ ಹೇಳ್ತಿದ್ರಲ್ಲ. ಬೇರೆಯವರು ಎಲ್ಲ ಒಡತಿ. ಹಾಂ, ಅವರು ಅದಕ್ಕೊಂದು ಅಷ್ಟೇ ಗೌರವ, ತೂಕ ಇದು ಇರ್ತಿತ್ತು ಅವ್ರಿಗೆ. ಆ ರೀತಿ ಮನೆಯಲ್ಲಿ ಇರ್ತಾ ಇದ್ದಾಗ ಒಬ್ಬರು ಯಜಮಾನರು ಇದ್ದರು, ತಂದೆ ಇದ್ದರು, ಎಲ್ಲ ನೋಡ್ಕೊತಿದ್ರು. ಲಾಸ್ಟಿಗೆ ಸಮಯ ಹೇಗೆ ಕಳೀತು, ದಿನಗಳು ಉರುಳ್ತಾ ಬಂದುದು, ಸಮಯ ಕಳೀತಾ ಬಂತು. ಅವ್ರ ಜೀವನದ ಕೊನೆ ಅಂತ ಬಂದಾಗ ಅವರ ದೊಡ್ಡ ಮಗನಿಗೆಲ್ಲ ಕರೆದು, ಇಂಥಲ್ಲಿ ಇಂಥದ್ದಿದೆ, ಇಂಥಲ್ಲಿ ಇದಿದೆ, ಯಾರಿಗೆ ಎಷ್ಟು ಕೊಟ್ಟಿದ್ದೀವಿ, ತಗೊಂಡಿದ್ದೀವಿ, ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಪೂರ್ಣವಾಗಿ ನಮ್ಮ ದೇಶದ್ದು ಹೇಳ್ತಾರೆ. ದೇಶದ್ದನ ಸೂತ್ರಗಳನ್ನು ಕೂಡ ನೋಡ್ರಿ. ಈಗ ನಮ್ಮ ದೇಶ ಏನು ಪರಿಸ್ಥಿತಿ ಆತಾಯ್ತು ಅಂತಂದ್ರೆ, ಚಾಣಕ್ಯ ಹೇಳಿದ್ರಂತೆ ಚಂದ್ರಗುಪ್ತಗೆ, ನೀನು ಹೇ ಚಂದ್ರಗುಪ್ತ, ನೀವು ನಿನ್ನ ರಾಜ್ಯವನ್ನು ವಿಸ್ತಾರವಾಗಿ ಮಾಡಬೇಕು ಅನ್ನೋದಿದ್ದರೆ, ದೀರ್ಘಕಾಲ ರಾಜ್ಯವನ್ನು ಆಳಬೇಕು ಅಂತಿದ್ರೆ 3 ಸೂತ್ರ ಏನೋ ಹೇಳಿದ್ರಂತೆ. ಆದರೆ ನನಗೆ 2 ನೆನಪದವು. ಏನದವ? ಒಂದು ಏನು ಹೇಳಿದ್ರಂತೆ, ನಿಮ್ಮ ರಾಜ್ಯದ ಯಾರು ಸೇನಾಪತಿ ಇರಲಿ, ಮಂತ್ರಿ ಇರಲಿ, ಯಾರಿರಲಿ, ಗುಪ್ತಚಾರ ದಳದಲ್ಲಿ ಯಾರಿದಾರಲ್ಲ, ಗುಪ್ತಚಾರ ಅಂತಂದರೆ ಬೇಹುಗಾರ, ಇವರು ಬಹಳ ಮಹತ್ವಪೂರ್ಣ. ಅವರಿಗೆ ಯಾರು ಅವ್ರ ಪತ್ನಿ, ಯಾರ ಪತ್ನಿನೂ ವಿದೇಶಿ ಆಗಿರಬಾರ್ದು ಅಂತ ಹೇಳಿದ್ರು. ಏನಾಗಬಾರ್ದು? ಏನಾಗಿರಬಾರ್ದು? ನಮ್ಮ ದೇಶದಾಗ ಈಗ ಯಾರೂ ಒಬ್ಬರು, ಈ ದೇಶದಲ್ಲಿ ಯಾರೂ ಒಬ್ಬ ಔಲಾದ ಅಂದರೆ ಒಬ್ಬ ಯಾರೂ ಹುಟ್ಟಿಲ್ಲ ಈ ದೇಶ ಆಳಕ್ಕೆ, ಯಾರೋ ವಿದೇಶಿ ನಾಡಿ ಕೈಲಿ ಬಾಗಡೋರು ಕೂತ್ಕೊಂಡು ಕುಂಡಕ್ಕೆ ಹೊಂತಾರೆ ನಮ್ಮ ದೇಶದವ್ರು. ನೋಡ್ರಿ, ಇನ್ನೊಂದು ಏನು ಹೇಳಿದ್ರಂತ ಗೊತ್ತಾ? ಪ್ರಜೆಗಳ ಮೇಲೆ ಭಾಳ ಟ್ಯಾಕ್ಸು, ಈಗೇನು ನೀವು ಟ್ಯಾಕ್ಸ್ ಅಂತೀರಿ, ಕರ ವಸೂಲಿ, ಏನೋ ಸ್ವಲ್ಪ ಸ್ವಲ್ಪ ತಗೊಳ್ಳೋದಷ್ಟೇ. ಇವತ್ತೇ ನಾನು ಓದಿದೆ, ನಮ್ಮ ದೇಶದಲ್ಲಿ ಬ್ರಿಟಿಷ್ನವ್ರು ಬಂದಾಗ ಇಷ್ಟು ಮಾಡ್ತಿದ್ರಂತೆ. ನಿಮ್ಮ ಆಸ್ತಿಯನ್ನು, ಹೊಲ ಗದ್ದೆಯನ್ನು ಅವ್ರು ಏನು ಮಾಡ್ತಿದ್ರು, ಬ್ರಿಟಿಷ್ನವ್ರು ಏನು ಮಾಡ್ತಿದ್ರಂತೆ, ನಿಮ್ಮ ಮನೆ ತೊಗೊಳೋದಾಗಲಿ, ನಿಮ್ಮ ಹೊಲ ಆಸ್ತಿ ಎಲ್ಲ ಅದು ಹೊಡ್ಕೊಂಡು ಅವ್ರು ತಮ್ಮ ಹೆಸರಾಗಿ ಮಾಡ್ಕೊಳ್ಳೋದು, ಅದನ್ನೆಲ್ಲ ದುರುಡೆ ಮಾಡೋದಾದ್ರೆ ಏನು ಮಾಡ್ತಿದ್ರಂತೆ, ಮೊದಲು ಕಾನೂನು ಮಾಡ್ತಿದ್ರಂತೆ. ಹೆಂಗೆ ಕಾನೂನು ಮಾಡ್ತಿದ್ರಂತ ಗೊತ್ತಾ? ನಿಮ್ಮದು 1 ಎಕರೆ ಹೊಲದಲ್ಲಿ 10 ಚೀಲ ಜೋಳ ಬೆಳೀತದೆ ಅಂತ ಇಟ್ಕೊಳ್ರಿ. ಎಷ್ಟು? 25 ಚೀಲ ಬೆಳೀತದೆ? ಬೆಳೀಲಿ ಬಿಡ್ರಿ, ಬೆಳೀತದೆ 25 ಚೀಲ. ಅವ್ರು ಏನು ಹೇಳೋದು, ಕಾನೂನು ಏನು ಮಾಡೋದು, ಮೊದಲು ಕಾನೂನು ಮಾಡ್ತಿದ್ರು, ಕಡೆಗೆ ದುರುಡೆ ಮಾಡ್ತಿದ್ರು. ಹೆಂಗೆ ಅಂದ್ರೆ, ನಿನಗೆ 25 ಚೀಲ ಜೋಳ ಬೆಳೆದ್ರೆ ನಮಗೆ 24 ಚೀಲ ಜೋಳ ನನಗೆ ಕೊಡಬೇಕು. ಹಾಂ, ಕಾನೂನು ಮಾಡಿದ್ರು ಅವರು. ಕಡೆಗೆ ಏನು ಮಾಡ್ತಿದ್ರು, ಅದನ್ನು ಕೊಡಲ ಅಂದರೆ ನಿಮ್ಗೆ ಹೊಡೆಯೋದು ಬಡಿಯೋದು, ನಿಮ್ಮದು ಆಸ್ತಿನ ಅವ್ರ ಹೆಸರೇ ಮಾಡ್ಕೊಂಡು ಬಿಡ್ತಿದ್ರು. ಕೇಳಿದ್ರೆ ಏನು ಹೇಳ್ತಿದ್ರು ಗೊತ್ತಾ? ಅವ್ರ ಕಾನೂನು ಏನು ಹೇಳ್ತದೆ, ನಾವು ಕಾನೂನಿನ ಪಾಲುವರ್. ಏನಂದರೆ
ಕಾನೂನಿನನ್ನು ನಾವು ಅನುಕರಣೆ ಮಾಡ್ತಾ ಇದ್ದೀವಿ, ನಮಗೇನು ಗೊತ್ತಿಲ್ಲ. ನಿಮ್ಮ ಆಸ್ತಿ ನಿಮ್ಮ ಮನೆಗೆ, ಈಗ ನಿಮ್ಮ ಮನೆಗೆ ಎಷ್ಟು ಕಂದಾಯ ಕಟ್ಟಬೇಕು ವರ್ಷ? ಈಗ 10,000 ರೂಪಾಯಿ ಕಟ್ಟಬೇಕು. ಇಲ್ಲ ಅಂದರೆ ನೀವು ಕಟ್ಟಲ್ಲ ಅಂದರೆ, ಮನೆ ಕಂದಾಯ ಕಟ್ಟಲ್ಲ ಅಂದರೆ ನಿಮ್ಮ ಆಸ್ತಿಯನ್ನು ಅವ್ರ ಹೆಸರಾಗಿ ಮಾಡ್ಕೊಂಡು ಬಿಡ್ತಿದ್ರು. ನೀವು ಅವ್ರು ಮತ್ತೆ ಇನ್ನೇನು ಹೇಳ್ತಿದ್ರು ಅಂದರೆ, ನೀವು ಬೆಳೆದ ವಸ್ತುನ ನಮಗೆ ಕೊಡಬೇಕು, ನಮ್ಮ ಕಂಪ್ನಿಗೆ ಕೊಡಬೇಕು. ಯಾರಿಗೆ? ಬೇರೆಯವ್ರಿಗೆ ಕೊಡೋಂಗಿಲ್ಲ. ನಮ್ಮ ಕಂಪ್ನಿಗೆ ಕೊಟ್ಟಾಗ ನೀವು ಎಷ್ಟು ಕೊಡ್ತೀರ, ನಾವು ಎಷ್ಟು ಕೊಡ್ತೀವೋ ಅಷ್ಟು ತೊಗೊಳ್ಬೇಕು. ಕಡೆಗೆ ಅವ್ರು ಎಷ್ಟು ದುಡ್ಡಿಗೆ ಮಾರ್ತಾರ ನೀವು ವಾಪಸ್ ಅವರಿಂದ ಖರೀದಿ ಮಾಡಬೇಕು. ಈ ನೀತಿ ಅದಕ್ಕಾಗಿ ಅಂದರು ಬಹಳ ಕಮ್ಮಿ ಪ್ರಜೆಗಳ ಹತ್ರ ಟ್ಯಾಕ್ಸನ್ನು ತಗೊಳ್ಬೇಕು ಅಂತ ಚಂದ್ರಗುಪ್ತಗೆ ಹೇಳಿದ್ರಂತೆ. ಏನು ಹೇಳಿದ್ರಂತೆ? ಕರ ವಸೂಲಿ ಸ್ವಲ್ಪ ಏನಂತಂದರೆ, ಈಗ ಏನಾದರೂ ನಿಮಗೆ ಬೇಕು ಅಂತ ಅಂದರೆ, ಈಗ ನೋಡ್ರಿ ಗುಜರಾತಾಗ ಭೂಕಂಪ ಆಯ್ತು, ಲಾತೂರ್ ಭೂಕಂಪ ಆಯ್ತು, ಇನ್ನು ಎಲ್ಲಿ ಏನೋ ನೆರೆಹೊಳೆ ಬಂತು, ಇನ್ನೇನಾಯ್ತು ಅಂದರೆ ಎಷ್ಟು ಸಾವಿರಾರು ಕೋಟಿ ಹಣಗಳನ್ನು ದಾನವಾಗಿ ಕೊಟ್ಟರ್ರಿ. ಪಾಪಿಗಳು ಅದನ್ನೂ ತಿಂದರು. ಏನು ಮಾಡಿದ್ರು? ಈ ಜಗತ್ತಿನಾಗ ಭಾಳ ಇದಾರೆ, ಕೊಟ್ಟದನ್ನು ಅವ್ರಿಗೆ ಹೋಗಿ ಮುಟ್ಟಕ್ಕೆ ಬಿಟ್ಟಿಲ್ಲ. ಏನು ಮಾಡಲ್ಲ? ಹಾಗಾಗಿ ಭಾಳ ನೀತಿಪೂರ್ವಕ ನಮ್ಮದು ಇದಿತ್ತು. ಅದಕ್ಕಾಗಿ ಹೀಗಿರಬಾರ್ದು ಅಂತ ಹೇಳಿದ್ರಂತೆ. ಬಹಳ ಮಹತ್ವಪೂರ್ಣ ಇದ್ದಾವೆ. ಒಂದು ಗೋಪನೀಯ ವಾರ್ತೆ ಆಗ್ತದಂದ್ರೆ ಎಲ್ಲಿ 4 ರಸ್ತೆಯಲ್ಲಿ ಮಾತಾಡೋಂಗಿಲ್ಲ. ಬಹಳ ಮಹತ್ವಪೂರ್ಣ ರಹಸ್ಯವಾಗಿರ್ತದೆ. ನಮ್ಮ ಭಾರತ ದೇಶ ಪರಮಾಣು ಪರೀಕ್ಷಣೆ ಮಾಡಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ಆಗ ಪ್ರಧಾನಮಂತ್ರಿಗಳಾಗಿದ್ದರು. ಆಗ ನಮ್ಮ ದೇಶದಲ್ಲಿ ಒಬ್ಬರು ದೊಡ್ಡ ವೈಜ್ಞಾನಿಕರು, ಭಾರತ ರತ್ನ ಅಬ್ದುಲ್ ಕಲಾಂ. ಎಷ್ಟು ಜನರಿಗೆ ಗೊತ್ತು ಗೊತ್ತಾ? ಅಬ್ದುಲ್ ಕಲಾಂಗೆ ನಮ್ಮ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳಿಗೆ ಇನ್ನೇನಾದರೂ ಒಬ್ಬರು ರಕ್ಷಾ ಮಂತ್ರಿ ಗೊತ್ತಿರಬೇಕು. ಇಷ್ಟು ಬಿಟ್ಟರೆ ಇನ್ನು ಉಳಿದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಮೇರಿಕನೂ ಅಲ್ಲಿಗಾಡ್ಬಿಡ್ತು. ಇದೇನಪ್ಪ ಇವರು, ನಾವೆಲ್ಲ ಹಾಕ್ಕೊಂಡು ಇಟ್ಕೊಂಡಿವಿ, ಇವ್ರು ಹೆಂಗೆ ಮಾಡಿದರು? ಪೋಖರಣಿ ಅಂತೇಳಿ ರಾಜಸ್ಥಾನದಲ್ಲಿ ಇದು ಮಾಡಿದ್ರಲ್ಲ, ಅಂಥದ್ದನ್ನು. ಅದಕ್ಕಾಗಿ ಇವೆಲ್ಲ ನಮ್ಮದು ಮಹತ್ವಪೂರ್ಣ ಗುಪ್ತ ವಿಷಯವನ್ನೆಲ್ಲ ಏನೇನು ಇರ್ತದೆ ಅದನ್ನೆಲ್ಲ ಈಗ ಹಿಂದೊಂದು ಸರಿ ಯಾರಿಗೋ ಸಲಹೆ ಕೊಟ್ಟಿದ್ರಂತೆ. ಯಾಕೆ ಅಂದರೆ ಇದೆಲ್ಲ ಕೊಡೋಕ್ಕೆ ಬರಲ್ಲ. ನಾವು ಏನು ಕೊಡೋಕ್ಕೆ ಬರಲ್ಲ? ಅದೆಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೆ ಗೊತ್ತಿರ್ತದಂತೆ. ಎಲ್ಲಿ ಎಷ್ಟು ಪರಮಾಣು ಇಟ್ಟಿದ್ದಾರೆ, ಹೇಗಿದ್ದಾವೋ, ಏನಿದೆ ದೇಶದ್ದೆಲ್ಲದು ಅವ್ರಿಗೆ ಗೊತ್ತಿರ್ತದೆ. ಸುಮ್ಮನೆ ಯಾರೋ ಆಗಿ ಒಂದು ಗೊಂಬೆ ತಂದು ಕುಣಿಸ್ಬಿಟ್ರೆ ಅದು 10 ವರ್ಷ ಕೂತ್ಕೊಂಡು ಹಿಂಗೆ ಮಂಡಿ ಅಳ್ಳಾಡ್ಸ್ಕೊಂತ ಕುಂತ್ಬಿಟ್ರೆ ದೇಶ ರಕ್ಷಣೆ ಆತನ? ಯಾರನ್ನೋ ಕುಣಿಸ್ಬಿಟ್ರನ್ನ ಯಾರೋ ಬಂದ್ರೆ ಒಬ್ಬ ಪತ್ರಕಾರ ಭಾಳ ಚೆನ್ನಾಗಿ ಹೇಳಿದ್ದ. ಏನು ಹೇಳಿದ್ದು ಗೊತ್ತಾ? ಭಾರತ ದೇಶದಲ್ಲಿ ಇಷ್ಟು ವರ್ಷದಿಂದ ಇಷ್ಟು ವರ್ಷ ಕಾಲ 10 ವರ್ಷ ಕಾಲ ದೀರ್ಘಕಾಲ ಭಾರತ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಇರಲ್ಲ ಅಂತ. ಯಾರನ್ನೋ ಕುಣಿಸಿದ್ರೆ ಏನು ಆಗಲ್ಲ. ಅದಕ್ಕೊಂದು ಇದು ಬೇಕಲ್ಲ, ಅದಕ್ಕೊಂದು ವೇಗ್ಯತೆಯೂ ಬೇಕಲ್ಲ. ಎಲ್ಲದಕ್ಕಿಂತ ಮೊದಲೇ ನಾನು ಒಂದು ಸರಿ ಕೇಳಿದ್ದೆ, ಚಾಣಕ್ಯ ಒಂದು ನೀತಿ ಮಾತು ಹೇಳಿದ್ರಂತೆ. ಇದು ಎಲ್ಲ ನೀತಿಗ ಅವರು ಕಲ್ತದ್ದು ನಮ್ಮ ನೀತಿ ಗ್ರಂಥದಲ್ಲೇ ಕಲ್ತಿದ್ದಾರೆ, ಗುರುಗಳಿಂದ ಕಲ್ತಿದ್ರು. दुर्जनों के दुष्ट कृत्य से देश धर्म और संस्कृति का जितना पतन नहीं हुआ जितना सज्जनों के निष्क्रियता सेवा. ಕೆಟ್ಟ ಜನರ ಕೆಟ್ಟ ಕಾರ್ಯದಿಂದ ದೇಶ ಧರ್ಮ ಸಂಸ್ಕೃತಿ ಇಷ್ಟು ಹಾಳಾಗಿಲ್ಲಂತೆ, ಒಳ್ಳೆಯ ಜನರ ನಿಷ್ಕ್ರಿಯತೆಯಿಂದ ಹಾಳಾಗಿ ಹೋತಂತೆ. ಪಕ್ಕದ ಮನೆಗೆ ಬೆಂಕಿ ಬಿದ್ದೈತಿ, ಸುಡ್ಲಿ ಬಿಡು, ಅವ್ರ ಮನೆ ಸುಟ್ಟೋತತೆ, ನನಗೇನಾಗಬೇಕಾಯ್ತು, ನಾನೇ ಸುಡೋಮಿದ್ದೆ, ಹಾಗೆ ಸುಟ್ಟೋತೆ, ಸುಡ್ಲಿ. ಆ ಮನೆ ಇವ್ರು ಬಾಗಿಲು ಹಾಕ್ಕೊಂಡು ಒಳಗೆ ಮನ್ಕೊಂಡ್ರು, ಆ ಬೆಂಕಿ ನನ್ನ ಮನೆಗೆ ಹೋಗ್ಬರ್ತದಂತ ಗೊತ್ತಿಲ್ಲ. ಇವ್ರು ಒಳಗೆ ಮನ್ಕೊಂಡ್ರು, ಅಲ್ಲೇ ಸುಟ್ಟು ಹೋದರು. ಇವರು ಅದ್ರ ಜೊತೆಗೆ ಹೋದರು, ಅವರೆಲ್ಲ ಹೊರಗೆ ಬಂದಿದ್ರು. ಹಾಗೆ ಇದು ಮಾಡಬಾರ್ದು. ಆವಾಗೆಲ್ಲ ಅವ್ರ ತಂದೆ ಎಲ್ಲ ಹೇಳಿ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟು ದಾನ ಧರ್ಮ ಮಾಡ್ಕೊತ ಹೋಗ್ರಿ ಅಂತ ಎಲ್ಲರೂ ತಮ್ಮ ತಮ್ಮಂದಿರನ್ನ ಮನೆಯವ್ರು ಎಲ್ಲರೂ ತಮ್ಮವರೇ. ಇದು ಏನಾಗ್ತದಂತಂದ್ರೆ ಸಂಯುಕ್ತ ಪರಿವಾರದಲ್ಲಿ ಇರ್ಬೇಕನ್ನಕ ದೊಡ್ಡ ಒಂದು ಸೂತ್ರ, ದೊಡ್ಡ ಒಂದು ವಿಶಾಲ ಹೃದಯ. ಅಂದರೆ ಈಗ ಹೇಳ್ತೀವಲ್ಲ ನಾವು ವಿದ್ಯಾಸಾಗರ ವಿಶ್ವವಂದ್ಯ, ಅದರಲ್ಲಿ ಹೇಳ್ತೀವಲ್ಲ ವಿಶಾಲ ಹೃದಯಂ ವಿಶ್ವವಂದ್ಯಂ. ಅವರು ಹೃದಯ ಎಷ್ಟು ವಿಶಾಲ ಐತೆ, ಇಡೀ ಜಗತ್ತಿನ
ಸಣ್ಣ ಸಣ್ಣ ಜೀವದಿಂದ ಹಿಡಿದು ಎಲ್ಲ ಜೀವಿಗಳ ಮೇಲೆ ಅನುಕಂಪ ಕರುಣ. ಅದಕ್ಕೆ ವಿಶಾಲ. ನಂದು ಅನ್ನೋದಕ್ಕಿಂತ ಮೊದಲೇ ನಮ್ಮದು ಅಂದ್ರೆ ಅದು ಸಂಯುಕ್ತ ಪರಿವಾರದಾಗ ಇರ್ಬೋದು. ಏನಿರ್ಬೋದು? ಇಲ್ಲ ಆದರೆ ಆ ಕಾರ್ಯ ಸಾಧ್ಯ ಇಲ್ಲ. ನಂದು ಅಂದ್ರೆ ನಂದು ಓದ್ತದು ಏನಾಗ್ತದು ಅದು ಆರಿ ಓದ್ತದ. ನಂದಿಸ ದೀಪ ನಂತು ಅಂತಿರಲ್ಲ, ನಂದು ಅಂದರೆ ನಂದು ಹೊತ್ತು. ನಮ್ಮದು ನಮ್ಮದು ಅಂದಮೇಲೆ ಏನಾತ? ಏನು ವ್ಯತ್ಯಾಸ? ನಾವೆಲ್ಲರದು ನಮ್ಮದು ಅಂತ ಏನೂ ಇಲ್ಲ. ಈ ಒಂದು ಭಾವನೆ ಇತ್ತ. ಆವಾಗ ತಂದೆ ಎಲ್ಲ ಹೇಳಿ ಹೋದರು. ಆದರೆ ಅಣ್ಣ ಎಲ್ಲ ನೋಡ್ಕೊತ ಇದ್ರಂತೆ. ಏನು ಮಾಡ್ತಾಯಿದ್ರು? ನೋಡ್ಕೊಂತ ಸ್ವಲ್ಪ ವರ್ಷ ಕಳೆದ ಮೇಲೆ ಮೊದಲೇನಂತ ಭಾವನೆ ಇರಲ್ಲ. ಅಣ್ಣನಲ್ಲಿ ಕೆಟ್ಟ ಭಾವನೆ ಬಂತು. ತಮ್ಮದಿರಿಗೂ ಎಲ್ಲ ಕೊಡ್ಬೇಕಲ್ಲ, ಒಂದು ಸ್ವಲ್ಪ ಏನಾದರೂ ಇನ್ನೇನಾದರೂ ಈ ಮೋಹ, ಈ ಪ್ರಪಂಚದ ಸ್ಥಿತಿ ಇದು ಗೊತ್ತಿರಲ್ಲ. ಯಾಕೆಂದ್ರೆ ದೊಡ್ಡ ದೊಡ್ಡ ಮಹಾಪುರುಷರು ಕಪಟ ಮಾಡ್ತಾರೆ. ಆವಾಗ ಇವ್ರು ಏನು ಮಾಡ್ಯಾರ? ಹಿಂದೆಲ್ಲ ಬಂಗಾರ, ಬೆಳ್ಳಿ, ಮುತ್ತು, ರತ್ನ ಇದನ್ನೆಲ್ಲ ಹಿಂದಿನ ದುಡ್ಡೆಲ್ಲ ಏನಂದ್ರೆ ಬೆಳ್ಳಿ ನಾಣ್ಯ, ಬಂಗಾರ ನಾಣ್ಯ ಎಲ್ಲ, ಬಂಗಾರ ಇದನ್ನೆಲ್ಲ ಮನೇಲಿ ಒಂದು ಕಡೆ ಎಲ್ಲೋ ಮನೆಯಲ್ಲೋ ಎಲ್ಲೆಲ್ಲ ಹುಗಿದಿಡ್ತಿದ್ರಂಥದನ್ನ. ಭೂಮಿಲಿ ಮಣ್ಣು ತೆಗೆದು ಅದರೊಳಗೆ ಇಡ್ತಿದ್ರು. ಅದಕ್ಕಾಗಿ ಭಾರತ ಬಂಗಾರದ ಗುಬ್ಬಿ ಅಂತ ಹೇಳಿದ್ರು. ಈಗೆಲ್ಲ ತೊಗೊಂಡೋಗಿ ಇವರೆಲ್ಲ ಕಲಿತ ಗೊಲ್ಲರು, ಈ ನಿಮ್ಮ ದೊಡ್ಡ ದೊಡ್ಡ ಉದ್ಯೋಗಪತಿಗಳು, ದೊಡ್ಡ ದೊಡ್ಡ ರಾಜನೇತರೆಲ್ಲ ತೊಗೊಂಡೋಗಿ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲಿ ಸ್ವಿಟ್ಜರ್ಲ್ಯಾಂಡ್ ಸ್ವಿಸ್ ಬ್ಯಾಂಕ್ದಾಗ ಹೋಗೋದು ಬಂದಾರ. ಅದಕ್ಕೇನೂ ಸಿಕ್ಕಂಗಿಲ್ಲ ಅಂತ ಮೈನಸ್ ಆಗ್ತಾ ಹೋಗೋದ, ಬರೋದೇನೂ ಇಲ್ಲ ಅಲ್ಲಿ. ಅದು ರಕ್ಷಣೆಗಾಗಿ ಮತ್ತೆ ಕೊಡ್ಬೇಕಾ. ಅವಾಗ ಇವ್ರು ಇಟ್ಟಿದ್ರಲ್ಲ, ಅದು ಏನು ಮಾಡಿಬಿಟ್ಟಾರ? ಬಾಕಿದೆಲ್ಲ ಹೇಳಿದ್ದಾರೆ. ಇಷ್ಟು ಜಮೀನು ಐತೆ, ಇಷ್ಟು ಹೊಲ ಐತೆ, ಮನೆ ಐತೆ, ಎಲ್ಲ ಐತೆ ಅಂತ ಹೇಳಿಬಿಟ್ರು ತಮ್ಮದಿರಿಗೆ. ನಿಮ್ಗೆ ಎಷ್ಟೆಷ್ಟು ಯಾರಿಗೆ ಹೆಂಗೆ ಎಷ್ಟು ಬರ್ತದ, ಎಷ್ಟೆಷ್ಟು ಬೇಕು ತಗೊಳ್ರಿ. ಇಷ್ಟು ಹೊಲ ಇದೆ, ಇಷ್ಟು ಜಮೀನಿದೆ, ತೋಟ ಇದೆ, ಮನೆ ಇದೆ, ಇದು ಬಂಗಾರ ಬೆಳ್ಳಿ ಎಲ್ಲ ಇದೆ ತೋರಿಸಿದ್ರ. ಅದು ಏನು ತಂದೆ ಹೇಳಿದ್ರಲ್ಲ, ದೊಡ್ಡ ಹಂಡೆ ಹೋಗ್ದಿಟ್ಟಿದ್ರಲ್ಲ, ಅದನ್ನ ಒಂದು ಹೇಳೇ ಇಲ್ಲ. ಅದನ್ನೇನು ಮಾಡಿಬಿಟ್ಟಾರ? ಅವ್ರ ಹಿಂದೆ ಒಬ್ಬ ಯಾವಾಗಲೂ ಏನಂತೇಳಿ ಸಾವುಕಾರ್ರೆ, ಮಾಲಕರೇ, ಒಡೆಯರೆ ಅಂತ ಒಡಿಯ ಅಂತ ಕಡೆ ಕಾಲು ಹಿಡಿದು ಬಡ್ದು ಬಿಟ್ಟ. ಅವನ ಕಡೆ ಇಟ್ಟು ಕೊಟ್ಬಿಟ್ಟಾರ. ಅದನ್ನ ನೀ ಇಟ್ಕೋ ತೊಗೊಂಡು ಬರೋಕಂತ. ಆದರೆ ಸಮಯ ಕಳೀತಾ ಹೋತಂತ ಎಷ್ಟೋ ವರ್ಷ ಆಯ್ತು. ಆಗ ತಮ್ಮದಿರೆಲ್ಲ ಬೇರೆ ಆದರು. ಅವ್ರೇನಾದ್ರೆ ನೀವು ಕೊಟ್ಟದ್ದಪ್ಪ ನಮಗೇನ ಏನೈತೆ ಅದೇನು, ನೀವು ನಮ್ಮ ತಂದೆ ಸಮಾನ ಅಂಥೇಳಿ ಅವರೆಲ್ಲ ತೊಗೊಂಡು ಅವ್ರವ್ರ ಕಾರ್ಯದಾಗ ಉಳ್ಕೊಂಡ್ರು. ಇವ್ರು ಏನು ಮಾಡು, ಕಡಿ ತರಿಸ್ಕೊಳೋಣ, ಆಗ ತರಿಸ್ಕೊಳೋಣ, ಈಗ ತರಿಸ್ಕೊಳ್ಳೋಣ. ಒಂದು ಸರಿ ಏನೋ ಅಸಾಧ್ಯವಾದ ಒಂದು ರೋಗದಾತು, ಆರೋಗ್ಯ ಕೆಡ್ತು. ಯಾವಾಗ ಬರ್ತದೆ ಅದೇನು ಹೇಳಿ ಬರ್ತತನ್ರಿ. ಈಗಿದ್ದೀವಿ ಬೆಳಗ್ಗೆ ತಕ್ಕ ಇರ್ತೀವಿ ಅಂತ ಏನು ಗೊತ್ತಾನ? ಏನೂ ಗ್ಯಾರಂಟಿ ಇಲ್ಲ. ಅವು ಅಕಸ್ಮಾತ್ ಜಾಸ್ತಿ ಆರೋಗ್ಯ ಕೆಡ್ತು ಸ್ಥಿತಿ. ನಮಗೆಲ್ಲ ಸಣ್ಣಕ್ಕಿದ್ದಾಗ ಅಂತಿದ್ರು, ನಾಲಿಗೆ ಬಿದ್ದು ಹೋತು ಅವ್ರದ್ದು ಅಂತಿದ್ರು. ಏನಂತಿದ್ರು? ಹಾಂ, ನಾಲಿಗೆ ಬಿದ್ದು. ನಾವೇನು ಸಣ್ಣಕ್ಕಿದ್ದು ನಮಗೇನು ಗೊತ್ತ್ರಿ, ನಾಲಿಗೆ ಬಿದ್ದು ಹೋತಂದ್ರೆ ಮಾತು ಬಂದಾಗೋದು. ಏನು ನಾವೇನು ತೊಡ್ತದೋ ನಾಲಿಗೆ ಬಾಯಿಂದ ಬಿದ್ದು ಹೋತಂತ. ಅವ್ರು ನಾಲಿಗೆ ಬಿದ್ದು ಹೋಗಿದೆ. ಆವಾಗ ಅವ್ರದ್ದು ಮಾತು ಬಂದಾಗಿಬಿಡ್ತು. ಆದ್ರೆ ಅವರಿಗೂ ಗೊತ್ತಾಯ್ತು ನಾನು ಇನ್ನು ಬದುಕುಳಿಯೋದು ಇಲ್ಲ. ಅವಾಗ ಏನು ಮಾಡಿಬಿಟ್ಟಾರ ಗೊತ್ತಾ? ಮಾತಾಡೋಕ್ಕೆ ಬರಲ್ಲ, ಶಾಲೆ ಕಲಿತವ್ರಲ್ಲ, ಅಕ್ಷರದ ಜ್ಞಾನ ಇಲ್ಲ, ಬರೆದು ಹೇಳೋಕ್ಕೆ. ಆದರೆ ಅದು ಯಾರ ಕಡೆ ಇಟ್ಟಿದ್ರಲ್ಲ ಹಂಡೆ, ಎಲ್ಲರಿಗೂ ಒಳ್ಳೆ ಬುದ್ಧಿ ಪ್ರಾಪ್ತ ಆಗಲಿ, ಪ್ರಭು ತಮಗೆ ಸಿದ್ಧತ್ವ ಶುದ್ಧತ್ವ ಮೋಕ್ಷ ಪ್ರಾಪ್ತ ಆಯ್ತು, ನಮ್ಮ ತಮ್ಮ ಎಲ್ಲರಿಗೂ ಮೋಕ್ಷದ ಪ್ರಾಪ್ತಿಯಾಗಲಿ ಅಂತ ಅಹಿಂಸಾ ಪರಮೋ ಧರ್ಮ की परम पूज संत श्रवणी आचार्य भगवान विद्यासागर जी महाराज। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।